ಯಾವಾಗಲೂ ಮನಸ್ಸಿಟ್ಟಿರಬೇಕು. ನಮ್ಗೆ ದೇವರ ಪೂಜೆ ಕಾಲದಲ್ಲೇ ದೇವರ ಮೇಲೆ ಮನಸ್ಸಿರಲ್ಲ. ದೇವರಲ್ಲಿ ಮನಸ್ಸನ್ನು ದೇವರು ಹೇಳ್ತಾನೆ ಯಾವಾಗಲೂ ಇಟ್ಟಿರಬೇಕು. ಯಾವಾಗಲೂ ಇಟ್ಟಿರಬೇಕಾದ್ರೆ ಮಾಡುವ ಎಲ್ಲ ಕರ್ಮಗಳನ್ನು ದೇವರ ಪೂಜಾ ಅನ್ನುವ ಭಾವದಿಂದ ಮಾಡಬೇಕು. ಅದಕ್ಕೆ ದಾಸರು ಹೇಳಿದ್ದು ಪರಿ ಕೆಲಸವು ನಿನ್ನ ಮಹಾಪೂಜೆ ಎಂದರು. ಈ ವರ್ಕ್ ಈಸ್ ವರ್ಷಿಪ್ ಅಂದದ್ದು ಯಾರೋ ಅಲ್ಲ, ಕಾಯಕವೇ ಕೈಲಾಸ ಅಂದದ್ದು ಯಾರೋ ಅಲ್ಲ. ನಮ್ಮ ಗ್ರಂಥಗಳು, ಭಾಗವತಾದಿ ಗ್ರಂಥಗಳು, ಭಗವದ್ಗೀತೆ, ಕೃಷ್ಣ ಪರಮಾತ್ಮ ಹೇಳ್ತಾ ನೀವು ಮಾಡೋದೆಲ್ಲ ಭಗವಂತನ ಪೂಜೆ ಆಗಬೇಕು. ಅದು ಭಕ್ತಿಯಿಂದ ಮಾಡಬೇಕು. ನಾವು ಪೂಜೆನೇ ಭಕ್ತಿಯಿಂದ ಮಾಡೋಲ್ಲ, ಮಾಡಬೇಕು, ಮಾಡ್ತೀವಿ. ಮಾಡದೇ ಇದ್ರಿ ಯಾರು ಏನಂತಾರೋ ಅಂತ ಮಾಡ್ತೀವಿ. ಭಗವಂತ ಪ್ರೀತನಾಗಲಿ ಅನ್ನೋದು ಬಿಟ್ಟು ಮಿಕ್ಕಿ ಎಲ್ಲ ಭಾವನೆಯಿಂದ ದೇವರ ಪೂಜೆ ಮಾಡ್ತೀವಿ. ದೇವರ ಪೂಜೆ ಮಾಡುವಾಗ ಪ್ರೀತಿಪೂರ್ವಕಂ, ಪ್ರೀತಿ ಅಂದರೆ ಮಹಾತ್ಮ ಜ್ಞಾನ ಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ. ಭಗವಂತನ ಮಹಿಮೆಯನ್ನು ತಿಳಿದು ಭಗವಂತನಲ್ಲಿ ಭಕ್ತಿಯನ್ನು ಮಾಡ್ತಾ ಅವರಿಗೆ ದದಾಮಿ ಬುದ್ಧಿಯೋಗಂ, ಅವರ ಬುದ್ಧಿಯಲ್ಲಿ ಇಂಥ ಉಪಾಯವನ್ನು ಕೊಡ್ತೇನೆ. ಎಂಥ ಉಪಾಯ? ಈಗ ಹೇಳಿದ್ನಲ್ಲ, ಸರ್ವಸ್ಯ ಪ್ರಭವ, ಎಲ್ಲವೂ ನನ್ನಿಂದೇ ಆಗ್ತಾ ಇದೆ, ಎಲ್ಲದಕ್ಕೆ ನಾನೇ ಕಾರಣ ಅನ್ನುವುದು ಅವರ ಬುದ್ಧಿಯಲ್ಲಿ ಬರಬೇಕಾದ್ರೆ ಅವರು ಹೀಗೆ ನನ್ನ ಆರಾಧನೆಯನ್ನು ಮಾಡಬೇಕು. ಅವರಿಗೆ ಅನುಗ್ರಹ ಮಾಡಬೇಕು ಅಂತ ಅಂದ್ಕೊಂಡೆ ಅವರ ಸಂಸಾರದ ಬಂಧನ ಅದನ್ನು ನಾನು ಕಳಿತೇನೆ. ಅವರ ಶ್ರವಣ ಮಾಡುವಾಗ ಕರ್ಣರಂಧ್ರದ ಮೂಲಕ ಅವರ ಹೃದಯವನ್ನು ಪ್ರವೇಶ ಮಾಡಿ ಅನಾದಿಯಿಂದ ಅವರ ಒಳಗೆ, ಹೃದಯದ ಒಳಗೆ ಅಜ್ಞಾನದ ಕತ್ತಲೆ ಏನಿದೆ ಅದನ್ನು ಕಳೆದು ತತ್ವಜ್ಞಾನದ ಬೆಳಕನ್ನು ಹೊತ್ತಿಸಿ ಆ ಬೆಳಕಿನ ಅಡಿಯಲ್ಲಿ ನನ್ನ ಅಪರೋಕ್ಷ ಜ್ಞಾನವನ್ನು ಅವರಿಗೆ ನಾನು ಕೊಡ್ತೇನೆ ಅಂತ ಭಗವಂತ ಜ್ಞಾನದೀಪೇನ ಭಾಸ್ವತ ನಾಶಯಾಮಿ ಆತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ. ಭಗವಂತ ನಾನು ಅವರ ಹೃದಯವನ್ನು ಪ್ರವೇಶ ಮಾಡಿ ನನ್ನ ವಿಭೂತಿ ರೂಪವನ್ನು ಯಾರು ಉಪಾಸನೆ ಮಾಡ್ತಾರೆ ಅವರಿಗೆ ಅವರ ಅಜ್ಞಾನದ ಕತ್ತಲೆಯನ್ನು ಕಳೆದು ತತ್ವಜ್ಞಾನದ ಬೆಳಕನ್ನು ಹೊತ್ತಿಸಿ ಅದರ ಅಡಿಯಲ್ಲಿ ನನ್ನ ಇರುವಿನ ಅರಿವಿನ ಅನುಭವ, ಒಳಗೆ ಭಗವಂತ ಇರೋದು ಅನುಭವ ಆಗಬೇಕಲ್ಲ, ಕಾಣಬೇಕಲ್ಲ, ಅದು ಕಾಣುವ ಹಾಗೆ ನಾನು ಮಾಡ್ತೇನೆ ಎಂದಾಗ ಅರ್ಜುನ ಮತ್ತೆ ಪ್ರಾರ್ಥನೆ ಮಾಡ್ತಾನೆ, ಪರಂ ಬ್ರಹ್ಮ ಪರಂ ಧಾಮ ಪವಿತ್ರಂ ಪರಮಂ ಭವಾನ್ ಪುರುಷಂ ಶಾಶ್ವತಂ ದಿವ್ಯಂ ಆದಿದೇವಮಜಂ ವಿಭುಂ ಆಹುಸ್ತ್ವಾಂ ಋಷಯಃ ಸರ್ವೇ ದೇವರ್ಷಿ ನಾರದಸ್ತಥಾ ಅಸಿತೋ ದೇವಲೋ ವ್ಯಾಸಃ ಸ್ವಯಂಚೈವ ಬ್ರವೀಷಿ ಮೇ. ನೀನು ಪರಬ್ರಹ್ಮ, ಶಾಶ್ವತವಾಗಿ ಹೊಂದಬೇಕಾದ ಗುರಿ, ನಮ್ಮದೆಲ್ಲ ಮುಖ್ಯವಾದ ಗುರಿ ಭಗವಂತನ ಅರಮನೆ. ನಾವೆಲ್ಲ ಅಲ್ಲಿಗೆ ಪ್ರಯಾಣ ಮಾಡ್ತಾ ಇದ್ದೀವಿ. ಮೌಕುಂದೇ ಮಂದಿರೇಸ್ಮಿನ್, ನಮ್ಮೆಲ್ಲರ ಲಾಂಗ್ ಜರ್ನಿ ಭಗವಂತನ ಕಡೆಗೆ. ನಾವು ಸೇರಬೇಕಾದ ಆತ್ಯಂತಿಕ ನೆಲೆ ಅದು ಪರಮಂ ಧಾಮ, ನೀನೇ ಆಗಿದ್ದೀಯ. ಅತ್ಯಂತ ಪರಮ ಪವಿತ್ರನಾಗಿದ್ದೀಯ. ನಿನ್ನ ಗುಣಗಳೇನಿದೆ ಅದು ಕೂಡ ಪೂರ್ಣವಾಗಿರ್ತಕ್ಕಂಥದ್ದು. ನಿರ್ವಿಕಾರನಾದವ, ಹುಟ್ಟಿಲ್ಲದವ ಮತ್ತು ಸರ್ವತ್ರದಲ್ಲಿ ವ್ಯಾಪ್ತನಾದವ ಅಂತ ಈ ಎಲ್ಲ ಗುಣಗಳಿಂದ ಋಷಿಗಳೆಲ್ಲ, ಯಾರದು? ದೇವ ಋಷಿಗಳಾಗಿರ್ತಕ್ಕಂಥ ನಾರದರು, ಅಸಿತರು, ದೇವಲರು ಸ್ವಯಂ ವೇದವ್ಯಾಸ ದೇವರ ರೂಪದಿಂದ ಹೇ ಭಗವಂತ ಅನೇಕ ಮಾತುಗಳಲ್ಲಿ ನೀ ಈ ಎಲ್ಲ ಗುಣಗಳನ್ನು ಮಹಾಭಾರತಾದಿಗಳಲ್ಲಿ ವರ್ಣನೆ ಮಾಡಿದೀಯ. ಮೇಲೆ ನನ್ನ ಮೇಲಿನ ಪ್ರೀತಿಯಿಂದ ನನ್ನ ಕಣ್ಣೆದುರಿಗೆ ನಿಂತು ನೀನು ಹೇಳ್ತಾ ಇದ್ದೀಯ, ನೀನೇ ಹೇಳ್ತಾ ಇದ್ದೀಯ, ನಾನೇ ಪ್ರಭವ, ಹುಟ್ಟಿಗೆಲ್ಲ ನಾನೇ ಕಾರಣ, ನಾನೇ ಸರ್ವೋತ್ತಮ ಎಂಬುದಾಗಿ ನನ್ನ ಮುಂದೆನೇ ನಿಂತು ಹೇಳ್ತಾ ಇದ್ದೀಯ. ನಾನು ನೀ ಹೇಳುವಂತಹ ಎಲ್ಲ ಮಹಿಮೆಯನ್ನು ಸರ್ವಮೇತ ಧೃತಂ ಮನ್ಯೆ, ಇದುವರೆಗೆ ನೀ ಏನು ಹೇಳ್ತಾ ಇದ್ದೀಯ ಅದನ್ನು ಸತ್ಯ ಅಂತ ತಿಳಿದಿದ್ದೇನೆ. ನಹಿತೆ ಭಗವನ್ ವ್ಯಕ್ತಿಂ ವಿದುರ್ದೇವ ನ ದಾನವಾಹ.
ಷಡ್ಗುಣೈಶ್ವರ್ಯ ಸಂಪನ್ನನಾದ ಹೇ ಸ್ವಾಮಿ, ನಿನ್ನ ಈ ದೊಡ್ಡ ಸಾಮರ್ಥ್ಯ, ನೈವೋದಾಪುಹು ಗೃಣೋಂತೋಂತಂ ಯದ್ಗುಣಾನಾಂ ಅಜಾದಯ, ಈ ನಿನ್ನ ಮಹಾ ಸಾಮರ್ಥ್ಯವನ್ನು ಎಷ್ಟು ವರ್ಷಗಳ ಕಾಲ ಏನೆಲ್ಲ ತಪಸ್ಸು ಮಾಡಿದರೂ ಬ್ರಹ್ಮಾದಿ ದೇವತೆಗಳಿಗೂ ಕೂಡ ಅಗೋಚರವಾದಂಥದ್ದು ನಿನ್ನ ಮಹಿಮೆ. ದೇವತೆಗಳಿಗೆ ಆಗಲ್ಲ ಅಂದಮೇಲಂತೂ ದಾನವರಿಗೆ ಸಾಧ್ಯವೇ ಇಲ್ಲ. ನಯಸ್ಯೇಂದ್ರೋ ವರುಣೋ ನ ಮಿತ್ರ ಅನ್ನುವ ಶ್ರುತಿಗಳ ಮಾತು ಇದನ್ನು ಸ್ಪಷ್ಟಪಡಿಸ್ತಾ ಇದೆ. ಜೀವಿಗಳ ಹುಟ್ಟಿಗೆ ಕಾರಣನಾದ, ಜೀವಿಗಳ ಎಲ್ಲ ಕಾರ್ಯಗಳಿಗೆ ನಿಯಾಮಕನಾದ, ದೇವತೆಗಳಿಗೆ ಒಡೆಯನಾದ ನಿನ್ನನ್ನು ನೀನೇ ತಿಳಿದವ. ಭೂತಭಾವನ ಭೂತ ದೇವ ದೇವೇಶ ಜಗತ್ಪತೆ ಸ್ವಯಮೇವ ಆತ್ಮಾನಂ ವೇತ್ತಂ. ಭಗವಂತನನ್ನು ತಿಳಿದವರು ಯಾರು ಇದ್ದಾರಾ ಅಂದರೆ ಯಾರಿಲ್ಲ. ದೇವರನ್ನು ತಿಳಿದವರು ಒಬ್ಬರೇ, ಅದು ದೇವರೇ. ನಿನ್ನ ಮಹಿಮೆಯ ನೀನೇ ಬಲ್ಲೆಯೋ ಅಂತಾರೆ. ಭಗವಂತನ ಮಹಿಮೆಯನ್ನು ಭಗವಂತನಿಗೆ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ತುಂಬ ಜನಕ್ಕೊಂದು ಡೌಟು, ದೇವರಿಗೆ ದೇವ್ರ ಮಹಿಮೆ ಎಷ್ಟು ಅಂತ ಗೊತ್ತಿದೆಯೋ ಇಲ್ವೋ. ಗೊತ್ತು ಅಂದರೆ ಒಂದು ಪ್ರಾಬ್ಲಮ್, ಗೊತ್ತಿಲ್ಲ ಅಂದರೆ ಒಂದು ಪ್ರಾಬ್ಲಮ್. ದೇವರಿಗೆ ಗೊತ್ತಿಲ್ವಾ ಅಂತ ಒಂದು ಪ್ರಾಬ್ಲಮ್. ಗೊತ್ತಿದೆ ಅಂದರೆ ಅವನ ಮಹಿಮೆಗಳ ಅನಂತತ್ವಕ್ಕೆ ಕುಂದು ಬಂದುಬಿಡುತ್ತೆ. ಹಾಗಾದ್ರೆ ದೇವರು ಏನಂತ ತಿಳ್ಕೊಂಡಿದ್ದಾನೆ? ನಿನ್ನ ಮಹಿಮೆ ಅನಂತ ಅಂತ ತಿಳಿದಿದ್ದಾನೆಯೇ ವಿನಃ ಭಗವಂತ ಕೂಡ ಭಗವಂತನ ಮಹಿಮೆಯನ್ನು ಪರಿಪೂರ್ಣವಾಗಿ ಎಲ್ಲರಿಗೆ ವರ್ಣನೆ ಮಾಡಿ ತಿಳಿದುಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಅದ್ಭುತವಾದದ್ದು ಆ ಭಗವಂತನ ಮಹಿಮಾ ಅಂತ ವರ್ಣನೆ ಮಾಡ್ತಾರೆ. ಕೃಷ್ಣನನ್ನು ಅರ್ಜುನ ಕೇಳ್ತಾ ಇದ್ದಾನೆ, ಭಗವಂತ ನಿನ್ನನ್ನು ನಾನು ಯಾವ ಯಾವ ವಸ್ತುಗಳಲ್ಲಿ ಯಾವ ಯಾವ ರೂಪದಿಂದ ಚಿಂತನೆ ಮಾಡಬೇಕು? ದಿವ್ಯಾಹ ಹ್ಯಾತ್ಮ ವಿಭೂತಯ, ನಿನ್ನ ವಿಭೂತಿ ರೂಪಗಳು ನಾ ಏನಂತ ಚಿಂತನೆ ಮಾಡಬೇಕು? ದಯಮಾಡಿ ನಿನ್ನ ಮಾತು ಹೀಗಿದೆ, ಎಷ್ಟು ಕೇಳಿದ್ರೂ ಕೂಡ ವಿಸ್ತರೇಣಾತ್ಮನೋ ಯೋಗಂ ವಿಭೂತಿಂಚ ಜನಾರ್ದನ ಭೂಯಃ ಕಥಯಸ್ತೃಪ್ತಿರಿಹಿ ಶೃಣ್ವತೋ ನಾಸ್ತಿ ಮೇಮೃತಂ. ನಿನ್ನ ವಿಭೂತಿ, ನಿನ್ನ ಸಾಮರ್ಥ್ಯ ವಿಸ್ತಾರವಾಗಿ ಹೇಳು. ನಿನ್ನ ಮಾತು ಅಮೃತ ಸೇಚನ ಇದ್ದ ಹಾಗೆ. ನಿನ್ನ ಮಾತು ಕೇಳ್ತಾ ಇದ್ದರೆ ನಂಗೆ ತೃಪ್ತಿನೇ ಆಗ್ತಾ ಇಲ್ಲ, ಮತ್ತೆ ಕೇಳಬೇಕು ಅಂತ ಅನ್ನಿಸ್ತಾ ಇದೆ. ಅದರಿಂದ ನಿನ್ನ ಗೀತೆಯ ಅಮೃತದ ಧಾರೆಯನ್ನು ಹರಿಸೋದನ್ನು ನಿಲ್ಲಿಸಬೇಡ, ಮತ್ತೆ ಹೇಳು. ಕೇಳಬೇಕಂತೆ. ಹಾಗೆ ಕೇಳಿದಾಗ ಮಾತ್ರ ಭಗವಂತ ಹೇಳ್ತಾನೆ, ಹಂತತೆ ಕಥಯಿಷ್ಯಾಮಿ ದಿವ್ಯಾಖ್ಯಾತ್ಮ ವಿಭೂತಯ ಪ್ರಾಧಾನ್ಯತ ಕುರು ಶ್ರೇಷ್ಠ ನಾಸ್ತ್ಯಂತೋ ವಿಸ್ತರಸ್ಯಮಿ. ಅರ್ಜುನ, ನಿಂಗೆ ಹೇಳ್ತೇನೆ, ಆದರೆ ಎಲ್ಲ ಹೇಳು ಅಂತ ಕೇಳಬೇಡ ಅಂತ. ಯಾವುದು ಇಂಪಾರ್ಟೆಂಟೋ ಅದು ಹೇಳ್ತೀನಿ. ಮೇಷ್ಟ್ರು ಬೇಕಾದವರಾದರೆ ಶಿಷ್ಯನಿಗೆ ಇಂತಿಂಥದ್ದೆಲ್ಲ ಬರುತ್ತೆ, ಸರಿಗೆ ನೋಡ್ಕೊಂಡು ಬಾ, ಇಂಪಾರ್ಟೆಂಟ್ ಹೇಳ್ತೀನಿ. ಪಾಸ್ ಆಗೋಕ್ಕೆ ಎಷ್ಟು ಬೇಕೋ ಅಷ್ಟು ಸಿಗುತ್ತೆ. ಎಲ್ಲ ಹೇಳು ಅಂದರೆ ಪೂರ ಪೇಪರ್ ಲೀಕೌಟ್ ಎಲ್ಲ ಮಾಡಬಾರ್ದು, ಎಲ್ಲ ಮಾಡಲ್ಲ. ನಿಂಗೋಸ್ಕರ ಹೇಳ್ತೇನೆ, ಮುಖ್ಯವಾದದ್ದನ್ನು ಹೇಳ್ತೇನೆ. ಯಾಕಂದರೆ ವಿಸ್ತಾರ ಮಾಡಿ ಹೇಳಿದ್ರೂ ಕೂಡ ಪೂರ್ಣ ಹೇಳಲಿಕ್ಕಾಗಲ್ಲ. ನಾಸ್ತಿ ಅಂತಹ, ಇದರ ಕೊನೆಯೇ ಇಲ್ಲ. ನಾನು ವ್ಯಾಪ್ತನಾಗಿದ್ದೇನೆ ಮಾತ್ರ ಅಲ್ಲ, ಎಲ್ಲ ಜೀವಿಗಳ ಹೃದಯದ ಒಳಗೆ ನಾನು ನೆಲೆಸಿದ್ದೇನೆ ಅಂತ ನನ್ನನ್ನು ಉಪಾಸನೆ ಮಾಡು ಅಂತ ಹೇಳ್ತಾ ಭಗವಂತ ತನ್ನ ಅದ್ಭುತವಾದ ವಿಭೂತಿ ರೂಪಗಳನ್ನು ಆ ಸಂದರ್ಭದಲ್ಲಿ ವರ್ಣನೆ ಮಾಡ್ತಾ ಇದ್ದಾನೆ. ಆದಿತ್ಯಾನಾಂ ಅಹಂ ವಿಷ್ಣು. 12 ಜನ ದೇವತೆಗಳು, ಅದಿತಿಯ ಮಕ್ಕಳು, ಕಶ್ಯಪರ ಹೆಂಡತಿ ಅದಿತಿ ದೇವಿ. ಅಲ್ಲಿ 12 ಜನ ಮಕ್ಕಳಾಗಿದ್ದಾರೆ. ಅವರನ್ನ ಆದಿತ್ಯರು ಅಂತ ಕರಿತಾ ಇದ್ದಾರೆ. ಅವರಲ್ಲಿ ವಿಷ್ಣು ನಾನಾಗಿದ್ದೇನೆ. 12 ಜನ ಆದಿತ್ಯರಲ್ಲಿ ನಾನು ವಿಷ್ಣುವಾಗಿದ್ದೇನೆ. ಜ್ಯೋತಿಸ್ಸುಗಳಲ್ಲಿ ನಾನು
ರವಿಯಾಗಿದ್ದೇನೆ, ಮರುತ್ತುಗಳಲ್ಲಿ ಮರೀಚಿಯಾಗಿದ್ದೇನೆ, ನಕ್ಷತ್ರಗಳ ಮಧ್ಯದಲ್ಲಿ ಚಂದ್ರನಲ್ಲಿದ್ದೇನೆ, ವೇದಗಳಲ್ಲಿ ಸಾಮವೇದದಲ್ಲಿ ನನ್ನ ವಿಭೂತಿ ರೂಪ ಇದೆ, ದೇವತೆಗಳಲ್ಲಿ ನಾನು ಇಂದ್ರನಲ್ಲಿದ್ದೇನೆ, ಇಂದ್ರಿಯಗಳು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಮೇಲೊಂದು ಮನಸ್ಸು, 11 ಇಂದ್ರಿಯಗಳು. ಇದರಲ್ಲಿ ಮನಸ್ಸಿನಲ್ಲಿ ನಾನಿದ್ದೇನೆ ಅಲ್ವಾ? ದಾಸರಂತಾರೆ ಮನವೆಂದೆನಿಸಿಕೊಂಬ, ಮನದೊಳಗೆ ತಾನಿಪ್ಪ, ಮನವೆಂದೆನಿಸಿಕೊಂಬ, ಮನದ ವೃತ್ತಿಗಳನುಸರಿಸಿ ತ್ರಿವಿಧ ಭೋಗಗಳೀವನು ಚೇತನಕ್ಕೆ. ಅವನು ಮನಸ್ಸಿನಲ್ಲಿ ತಾನಿದ್ದಾನೆ. 11 ಜನ ರುದ್ರರು, ಏಕಾದಶ ರುದ್ರರು, ಅದರಲ್ಲಿ ಶಂಕರನಲ್ಲಿ ನಾನಿದ್ದೇನೆ, ಯಕ್ಷರಲ್ಲಿ ಕುಬೇರರಲ್ಲಿ ನಾನಿದ್ದೇನೆ, ಅಷ್ಟವಸುಗಳಲ್ಲಿ ಪಾವಕನಲ್ಲಿ ನಾನಿದ್ದೇನೆ, ಪರ್ವತಗಳಲ್ಲಿ ಮೇರುವಿನಲ್ಲಿದ್ದೇನೆ, ಪುರೋಹಿತರಲ್ಲಿ ಬೃಹಸ್ಪತಿಯಲ್ಲಿ ನಾನಿದ್ದೇನೆ. ಯಾರಾದರೂ ಚೆನ್ನಾಗಿ ಮಾಡಿಸಿದ್ರೆ ನಮ್ಮನೆ ಬೃಹಸ್ಪತಿಗಳು ಒಳ್ಳೆ ಬೃಹಸ್ಪತ್ಯಾಚಾರ್ಯರು, ಆ ಬೃಹಸ್ಪತಿಗಳಲ್ಲಿ ನಾನಿದ್ದೇನೆ. ಮಹರ್ಷಿಗಳಲ್ಲಿ ಭೃಗುವಿನಲ್ಲಿ ನಾನಿದ್ದೇನೆ. ಅದಕ್ಕೆ ಒದೆಯೋ ಪ್ರಸಂಗ ಬಂದಾಗ ಭೃಗು ಋಷಿಗಳೇ ವೈಕುಂಠಕ್ಕೆ ಹೋಗಿ ದೇವರನ್ನು ಒದ್ದದ್ದು ಶ್ರೀನಿವಾಸ ಕಲ್ಯಾಣದಲ್ಲಿ ನಾವು ಕೇಳ್ತೇವೆ. ಬೇರೆ ಬೇಕಾಷ್ಟು ಜನ ಋಷಿಗಳಿದ್ರೋ ಅವ್ರು ಯಾರನ್ನೂ ಟೆಸ್ಟ್ ಮಾಡಲಿಕ್ಕೆ ಕಳಿಸ್ಲಿಲ್ಲ. ಸರ್ವೋತ್ತಮ ದೇವತೆ ಯಾರು ನೋಡ್ಕೊಂಡು ಬಾ ಅಂತ. ಯಾಕೆಂದರೆ ಉತ್ತಮರನ್ನು ಪರೀಕ್ಷೆ ಮಾಡುವ ಯೋಗ್ಯತೆ ಸಣ್ಣವರಿಗೆ ಇರಲ್ಲ. ಬ್ರಹ್ಮರುದ್ರಾದಿಗಳು ಋಷಿಗಳಿಗಿಂತ ಎಷ್ಟು ದೊಡ್ಡವರು, ಅವ್ರನ್ನ ಟೆಸ್ಟ್ ಮಾಡೋಕ್ಕೆ ಯಾರೋ ಆರ್ಡಿನರಿನ ಕಳಿಸ್ಲಿಕ್ಕಾಗಲ್ಲ. ಸ್ವಯಂ ಭಗವಂತನ ಸನ್ನಿಧಾನ ವಿಭೂತಿ ರೂಪ ಯಾರಲ್ಲಿತ್ತು? ಭೃಗು ಋಷಿಗಳು. ಆದ ಕಾರಣ ಅಂತ ಭೃಗು ಋಷಿಗಳಲ್ಲಿ ನಾನಿದ್ದೇನೆ, ವೃಕ್ಷಗಳಲ್ಲಿ ಅಶ್ವತ್ಥದಲ್ಲಿದ್ದೇನೆ, ದೇವರ್ಷಿಗಳಲ್ಲಿ ನಾರದರಲ್ಲಿದ್ದೇನೆ, ಗಂಧರ್ವರಲ್ಲಿ ಚಿತ್ರರಥನಲ್ಲಿದ್ದೇನೆ, ಯೋಗಸಿದ್ಧರು ಕಪಿಲನಲ್ಲಿದ್ದೇನೆ, ಕುದುರೆಗಳಲ್ಲಿ ಉಚ್ಚೈಶ್ರವಸ್ಸು, ಆನೆಗಳಲ್ಲಿ ಗಜರಾಜ, ಮನುಷ್ಯರಲ್ಲಿ ರಾಜರಲ್ಲಿದ್ದೇನೆ ಅಂತಾನೆ. ಈಗ ಎಲ್ಲಿದ್ದಾರೆ ಅಂತ ನೀವು ಯೋಚನೆ ಮಾಡಿ ಆಮೇಲೆ ನನಗೆ ಹೇಳಿ. ಹಿಂದಿದ್ದ ನಾ ವಿಷ್ಣು ಪೃಥ್ವೀಪತಿ, ಯಾರು ಪೃಥ್ವಿಗೆ ಅಧಿಪತಿಯಾಗಿರ್ತಾನೆ ಅವನಲ್ಲಿ ನಾ ಇರ್ತೇನೆ ಅಂತ. ಒಂದು ಹೆಡೆಯ ಹಾವುಗಳಿಗೆ ಸರ್ಪ ಅಂತ ಕರೀತಾರೆ, ಅನಂತ ಹೆಡೆಗಳಿದ್ದರೆ ನಾಗ ಅಂತ ಕರೀತಾರೆ. ಒಂದು ಹೆಡೆಯ ಹಾವುಗಳಲ್ಲಿ ವಾಸುಕಿಯಲ್ಲಿದ್ದೇನೆ, ಅನೇಕ ಹೆಡೆಗಳ ನಾಗಗಳಲ್ಲಿ ಅನಂತನಲ್ಲಿದ್ದೇನೆ, ಪಿತೃದೇವತೆಗಳಲ್ಲಿ ಅರಿಯಮನಲ್ಲಿದ್ದೇನೆ, ದೈತ್ಯರಲ್ಲಿ ಪ್ರಹ್ಲಾದನಲ್ಲಿದ್ದೇನೆ, ದಂಡನೆ ಮಾಡುವವರಲ್ಲಿ ಯಮನಲ್ಲಿದ್ದೇನೆ, ಶಸ್ತ್ರ ಪಾಣಿಗಳಲ್ಲಿ ರಾಮನಲ್ಲಿದ್ದೇನೆ. ಸಾಮವೇದದಲ್ಲಿ ಬೇರೆ ಬೇರೆ ಸಾಮ ಇದೆ, ಅದರಲ್ಲಿ ಬೃಹತ್ ಸಾಮ ಅಂತ ಅದರಲ್ಲಿ ನಾನಿದ್ದೇನೆ. ಛಂದಸ್ಸುಗಳಲ್ಲಿ ಗಾಯತ್ರಿಯಲ್ಲಿದ್ದೇನೆ. ಮೋಸ ಮಾಡೋದ್ರೊಳಗೆ ಜೂಜಿನ ಒಳಗೆ ನಾನಿದ್ದೇನೆ ಅಂತಾನೆ ದ್ಯೂತ. ತೇಜಸ್ಸುಗಳಲ್ಲಿ ತೇಜಸ್ಸಾಗಿದ್ದೇನೆ, ಯಾರು ಗೆಲ್ತಾರೆ ಅವರಲ್ಲಿ ನಾ ಇದ್ದೇನೆ. ಜಯಶೀಲರಲ್ಲಿ ಜಯ ಅನ್ನುವ ನನ್ನ ವಿಭೂತಿ ರೂಪ ಇದೆ. ವೃಷ್ಣಿಗಳಲ್ಲಿ ಯದುವಂಶದಲ್ಲಿ ವಸುದೇವನ ಮಗನಾದವ ವಾಸುದೇವನಲ್ಲಿ ನನ್ನಲ್ಲಿ ನಾನೇ. ಪಾಂಡವರಲ್ಲಿ ಅರ್ಜುನನಲ್ಲಿದ್ದೇನೆ, ಮುನಿಗಳಲ್ಲಿ ವೇದವ್ಯಾಸ ದೇವರಲ್ಲಿ, ಕವಿಗಳಲ್ಲಿ ಶುಕ್ರನಲ್ಲಿ, ರಹಸ್ಯದಲ್ಲಿ ಮೌನದಲ್ಲಿ ನಾನಿದ್ದೇನೆ ಅಂತ. ಜ್ಞಾನಿಗಳ ಜ್ಞಾನದಲ್ಲಿ ನನ್ನ ಇರುವಿಕೆ ಇದೆ ಅಂತ ಭಗವಂತ ಹೀಗೆ ವಿಭೂತಿಯ ತನ್ನ ಎಲ್ಲ ರೂಪಗಳನ್ನು ಆ ಸಂದರ್ಭದಲ್ಲಿ ವರ್ಣನೆ ಮಾಡ್ತಾ, ಮೃತ್ಯು ಸರ್ವಹರಶ್ಚಾಂ ಭವಿಷ್ಯತಾಂ ಕೀರ್ತಿಶ್ರೀವಾಕ್ ನಾರೀಣಾಂ ಸ್ಮೃತಿರ್ಮೇಧಾ ಧೃತಿ ಕ್ಷಮಾ. ಅಕ್ಷಯವಾದ ಕಾಲದಲ್ಲಿ ನಾನಿದ್ದೇನೆ, ಹೆಣ್ಣು ಮಕ್ಕಳ ಮಾತಿನಲ್ಲಿ ನಾನಿದ್ದೇನೆ ಅಂತ. ಅದರಿಂದ ಒಳ್ಳೊಳ್ಳೆ ಮಾತಾಡಬೇಕು, ಯಾಕಂದರೆ ಭಗವಂತನ ಸನ್ನಿಧಾನ ಇದೆ. ತನ್ನ ವಿಭೂತಿ ರೂಪವನ್ನು ಭಗವಂತ ಹೀಗೆಲ್ಲ ತಿಳಿಸ್ತಾ ಕೃಷ್ಣ ಅಂತ ಇದ್ದಾನೆ, ನೋಡು ನನ್ನ ಎಲ್ಲ ವಿಭೂತಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಎಲ್ಲ ವಿಭೂತಿಗಳನ್ನು ಹೇಳಬೇಕು, ನಿಮಗೆ ತಿಳಿಸಬೇಕು ಅಂದರೆ ಈ ಒಂದು ಜಗತ್ತು ಸಾಲಲ್ಲ. ಅಥವಾ ಬಹುನೈತೇನ ಕಿಂಜ್ಞಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್.
ಎಲ್ಲ ಪ್ರಾಣಿಗಳಲ್ಲಿ ಎಲ್ಲದಕ್ಕೂ ಭಗವಂತನೇ ಮೂಲ ಕಾರಣ.